ಹೇಳಿರಿ ನಮ್ಮ ಕವನ ಶರಣು ಹೇಳೋರೆ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಓಯ್ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ನಾವಿಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಹಾಗೂ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್ ಕುಂಜಿಬೆಟ್ಟು ಉಡುಪಿ ಸಂಸ್ಥೆಗಳ ವತಿಯಿಂದ ಜನಜಾಗೃತಿ ಬೀದಿ ನಾಟಕವನ್ನು ಪ್ರಸ್ತುತಪಡಿಸಲಿದ್ದೇವೆ. ಇದೀಗ ನೋಡಿ ನಮ್ಮ ನಾಟಕ ನಿಮ್ಮ ಮುಂದೆ. ಬೆಸ್ಟ್ MC ಸರ್ ಎಲ್ಲ ನಿಮ್ಗೆ ಅವಕಾಶ ಇದ್ದರೆ ಕೊಡಿ ಆಯಿತಾ. ಬೆಸ್ಟ್ ಇಂಗ್ಲೀಷಲ್ಲೂ ಮಾಡ್ತಾಳೆ, ತುಳುವಲ್ಲೂ ಮಾಡ್ತಾಳೆ, ಕನ್ನಡದಲ್ಲೂ ಮಾಡ್ತಾಳೆ. ಎಲ್ಲರೂ ಯಾವ ಪ್ರೋಗ್ರಾಮಿಗೆಲ್ಲ ಸರ್ ಅವಳು ನಮ್ಮ ಕಾಲೇಜ್ ಸ್ಟೂಡೆಂಟ್ ಇಂಗ್ಲೀಷು ಕನ್ನಡ ಹಿಂದಿ MC ಮಾಡ್ತಾಳೆ. ಹೌದೌದು. ಬಾ ಸ್ವಲ್ಪ ಆಸ್ಪತ್ರೆ ಕಡೆ ಹೋಗಿ ಬರುವ. ಆದ್ರೆ ಅವ್ರ ಮನೆಯಲ್ಲಿ ಇಲ್ವಲ್ಲ, ಅವನ್ ಎಷ್ಟಿದ್ರು ನನ್ ಮಗ, ನಾನ್ ಹೇಳಿದ ಮಾತು ಕೇಳ್ತಾನೆ. ನೀನ್ ಬಾ. ಸರಿ ಅತ್ತೆ. ನಮಸ್ತೆ ಡಾಕ್ಟ್ರೇ. ಸಮಸ್ಯೆ ಏನಿಲ್ಲ. ನಾನು ಹೇಳಿರೋ ವಿಟಮಿನ್ ಮಾತ್ರೆಗಳನ್ನ ಹಾಗೂ ಪೌಷ್ಟಿಕ ಆಹಾರವನ್ನ ಸರಿಯಾಗಿ ತಗೊಳ್ತಾ ಇದ್ದೀರಲ್ವಾ? ಎಲ್ಲ ತಗೊಳ್ತಿದ್ದಾಳೆ ಡಾಕ್ಟ್ರೆ. ಆದ್ರೆ ಇವಳಿಗೆ ಹುಡ್ತಿರೋ ಮಗು ಗಂಡ ಹೆಣ್ಣ ಅಂತ ಪರೀಕ್ಷೆ ಮಾಡ್ಬೇಕು. ಏನು ಹುಡ್ತಿರೋ ಮಗು ಗಂಡ ಹೆಣ್ಣ ಅಂತನ? ಭ್ರೂಣಲಿಂಗ ಪತ್ತೆ ಕಾನೂನು ಪ್ರಕಾರ ಅಪರಾಧ. ಪರೀಕ್ಷೆ ಮಾಡಿದವರು ಹಾಗೂ ಮಾಡಿಸಿದವರು ಇಬ್ಬರಿಗೂ ಜೈಲುವಾಸ ಖಚಿತ. ಸಮಾಜದಲ್ಲಿ ಮಗು ಗಂಡಾಗಿರಲಿ ಹೆಣ್ಣಾಗಿರಲಿ ಇಬ್ಬರು ಸಮಾನರು, ತಾರತಮ್ಯ ಬೇಡ. ಸರ್ಕಾರ ಗರ್ಭಿಣಿ ಸ್ತ್ರೀಯರಿಗೆಂದೇ ಹಲವಾರು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ತಾಯಿ ಕಾರ್ಡ್, ಉಚಿತ ಆಂಬ್ಯುಲೆನ್ಸ್ ಸೇವೆ, ಪೌಷ್ಟಿಕ ಆಹಾರ ವಿತರಣೆ, ವಿಟಮಿನ್ ಮಾತ್ರೆಗಳು. ಇನ್ನೊಂದು ವಿಷಯ, ನಿಮ್ ಸೊಸೆ ಹೆರಿಗೆನ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಸಿ. ಇದರಿಂದ ಇನ್ನಷ್ಟು ಹೆಚ್ಚು ಸರ್ಕಾರದ ಯೋಜನೆಗಳನ್ನ ಪಡಿಬಹುದು. ಇನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸಿದ್ರಂತ ಹೇಳಿ ನಾಳೆ ಪುನಃ ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸೋದಲ್ಲ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಶಾ ಕಾರ್ಯಕರ್ತೆಯರನ್ನ ಸಂಪರ್ಕಿಸಿ. ನಿಮ್ಮಿಂದ ತುಂಬಾ ವಿಚಾರ ತಿಳಿದು ಡಾಕ್ಟ್ರೆ, ಧನ್ಯವಾದ. ಪರವಾಗಿಲ್ಲ, ನಿಮ್ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ.
40 ಪರಿಣಾಮ ಸ್ಪೆಷಲ್ ಎಂದು ಬಂತಕ್ಕೆ ಹೇಳಿ ಏನು ನಿಮಗೆ? ಒಂದು ಚಾ 2 ಮಸಾಲೆ ದೋಸೆ. ಎಂತ ಕಿವಿ ಕೇಳಿಸಲ್ವಾ? ಆಯ್ತು ಮಸಾಲೆ ಏನಿದು ಚಾಲ್ ನೊಣ ಬಿದ್ದಿದೆ. ನೋಡಿ ಚೇಂಜ್ ಮಾಡ್ತೇನೆ. ಹೋಗ ಇಲ್ಲಿಂದ ಸಿಗಲ್ಲ ಹೋಗಿ ಹೋಗಿ ಅಲ್ಲಿಂದ ಹೋಗೋಣ ಇದು ಹೋಟೆಲ್ ಬಾರಲ್ಲ ಹೋಗಿ ನೀವು ನೋಡಿದ್ರಲ್ಲ ಇವರನ್ನೆಲ್ಲ, ಒಂದ್ ಕಡೆ ಕೆಮ್ಕೊಂಡು ಬರ್ತಾರೆ, ಇನ್ನೊಂದ್ ಕಡೆ ಗೂಡಂಗಡಿ ನಡೆಸ್ತಿದ್ದಾರೆ, ಮತ್ತೊಂದ್ ಕಡೆ ಅತಿಯಾಗಿ ಕುಡ್ಕೊಂಡು ಬಂದು ದಾನ್ಲೆ ಮಾಡ್ತಿದ್ದಾರೆ. ಇದು ಆರೋಗ್ಯಯುತ ಸಮಾಜದ ಲಕ್ಷಣವಲ್ಲ. ಕೆಮ್ಮುವಾಗ ಯಾವಾಗಲೂ ಕರವಸ್ತ್ರವನ್ನು ಬಳಸಬೇಕು, ಇಲ್ಲದಿದ್ದರೆ ಗಾಳಿಯಿಂದ ವೈರಾಣುಗಳು ಒಬ್ಬರಿಂದೊಬ್ಬರಿಗೆ ಹರಡಿ ಅನಾರೋಗ್ಯ ಉಂಟು ಮಾಡುತ್ತದೆ. ಇನ್ನೊಂದು ಕಡೆ ಗೂಡಂಗಡಿಯಲ್ಲಿ ಕಲುಷಿತ ನೀರನ್ನು ಬಳಸಿ ಆಹಾರವನ್ನು ತಯಾರಿಸುತ್ತಾರೆ. ಇದನ್ನು ಅನೇಕ ಜನರು ಸೇವಿಸುವುದರಿಂದ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಆದ್ದರಿಂದ ಗೂಡಂಗಡಿಯಲ್ಲಿ ಯಾವಾಗಲೂ ಶುದ್ಧ ನೀರನ್ನು ಬಳಸಿ ಆಹಾರವನ್ನು ತಯಾರಿಸಬೇಕು. ಇನ್ನೊಂದು ಕಡೆ ಅತಿಯಾಗಿ ಕುಡ್ಕೊಂಡು ಬಂದು ಒಂದ್ಸಲ ರಸ್ತೆ ಬದಿಯಲ್ಲಿ, ಇನ್ನೊಂದ್ಸಲ ಕೊಳಚೆ ಪ್ರದೇಶದಲ್ಲಿ ಮಲಗಿ ಹಿಂಗೆ ತಗೊಂಡೋದ್ರೆ ಆಗತ್ತಲ್ಲ. ಇಲ್ಲಿಂದ ನಿಮ್ಮನ್ನೆಲ್ಲ ಯಾರು ಹೇಳಕ್ ಬಿಟ್ಟು ನೀವು ಮೋಸ ಮಾಡ್ತೀರಾ? ಈ ಸಮಾಜ ನಮ್ಗೆ ಮೋಸ ಮಾಡ್ತೀರಾ? ಅಮ್ಮ ಅಮ್ಮ ಯಾರು ಇಲ್ಲಿ ಬಿಡಿ, ನನ್ನ ಮೊಟ್ಟೆ ಬಿಟ್ಬಿಡಿ, ನಾನು ಹುಟ್ಟೆ ಇರ್ತೀನಿ, ಹೋಗಿ ಕಣ್ಣೆ ತೆಗಿಬೇಕು, ಹೋಗಿ.
ಒಂದು ಸೆಕೆಂಡ್ ಒಂದು ಬರುತ್ತೆ ನನ್ನ ಜೀವನದಲ್ಲಿ ಒಬ್ಬಳನ್ನ ಇಷ್ಟಪಟ್ಟು ಅವಳೇ ನನ್ನ ಸರ್ವಸ್ವ ಅಂತ ಇಟ್ಕೊಂಡು, ಆದರೆ ಅವಳು ನನ್ನನ್ನು ಕಸದ ನಾನು ಈಗ ಯಾರಿಗೋಸ್ಕರ ಬದುಕಿ, ಯಾವುದಕ್ಕೋಸ್ಕರ ಬದುಕಿ? ಇದೇ ಸರಿಯಾದ ವಿಷಯ. ನಾ ಸಾಯ್ಬೇಕು, ಅಲ್ಲ ನಾ ಸಾಯ್ಬೇಕು, ರಿಪೀಟ್ ನಾ ಸಾಯ್ಬೇಕು. ನಾನು ತುಂಬ ಕಷ್ಟಪಟ್ಟು ಓದಿ ಡಿಗ್ರಿ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ನು ಕಂಪ್ಲೀಟ್ ಮಾಡಿದೆ. ಆದರೆ ಈ ನಿರುದ್ಯೋಗ ಸಮಸ್ಯೆಯಿಂದಾಗಿ ನನಗೆ ಯಾವುದೇ ಕೆಲಸ ಸಿಗಲಿಲ್ಲ. ಕೆಲಸ ಸಿಕ್ಕಿದ್ರು ಸಂಬಳ ಸಾಕಾಗಲಿಲ್ಲ. ಒಂದು ಸೈಡಲ್ಲಿ ಮನೆಯವ್ರು ನಾನು ಸಾಯ್ಬೇಕು. ನಾನು ಒಂದು ದೊಡ್ಡ ಉದ್ಯಮ ಅನ್ಕೊಂಡಿದ್ದೆ, ಉದ್ಯಮನೂ ಶುರು ಮಾಡಿದೆ. ಆದರೆ ನನಗೆ ಗಿದ್ದವರಲ್ಲಿ ಮೋಸ ಮಾಡಿದ್ರು. ಈಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇದಕ್ಕಿಲ್ಲ ಒಂದೇ ಪರಿಹಾರ, ನಾನು ಸಾಯ್ಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೆಲ್ ಆಗಿದೆ. ನಾ ಹಾಕೋ ಪೋಸ್ಟ್ಗೆ ಇಷ್ಟೊಂದು ಲೈಕ್ಸ್, ಇಷ್ಟೊಂದು ಕಮೆಂಟ್ಸ್ ಬರ್ತಿತ್ತು. ಆದರೆ ದಿನ ಹೋಗ್ತಾ ಲೈಕ್ಸ್ ಮತ್ತೆ ಕಮೆಂಟ್ಸ್ ಕಡಿಮೆ ಆಗಿ ಹೋಯಿತು. ಆಗ ನನಗೆ ಸಿಕ್ಕಿದ್ದು ಡ್ರಗ್ಸ್, ಅದು ನನಗೆ ಎಷ್ಟೊಂದು ಖುಷಿ. ಆದರೆ ಈ ವಿಷಯ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಗೊತ್ತಾಯಿತು. ಅವರು ನನ್ನನ್ನು ದೂರ ಮಾಡಿದರು. ನಾನೀಗ ಏನು ಮಾಡಲಿ? ನಾನು ಸಾಯಬೇಕು. ದರಿದ್ರ ಹುಟ್ಟಿದ ತಕ್ಷಣ ಅಮ್ಮ ಸತ್ತೋದ್ರು. ಅದಕ್ಕೆ ನನ್ನನ್ನೇ ದರಿದ್ರ ಹೇಳಿದ್ರು. ಅದಾದ್ಮೇಲೆ ನಮ್ಮಪ್ಪ ಸತ್ತೋದ್ರು. ಅದಕ್ಕೆ ನನ್ನನ್ನೇ ದರಿದ್ರ ಹೇಳಿದ್ರು. ಹಾಗೂ ಹೇಗೋ ಜೀವನ ಮುಂದುವರಿಸಿ ನನಗೆ ಮದುವೆನೇ ಆಯಿತು. ಹೆಂಡತಿ ಗರ್ಭಿಣೂ ಆಗಿದ್ರು. ಆದರೆ ನನ್ನ ಮಗುವಿನಂತೆ ಹೆಂಡತಿ ಇಬ್ಬರು ಸತ್ತೋದ್ರು. ಈಗ ನಾನು ಯಾರಿಗೋಸ್ಕರ ಬದುಕಿ? ನಾನು ಸಾಯ್ಬೇಕು. ನಂಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಆದರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಇಂಜಿನಿಯರಿಂಗ್ ಮಾಡಿದೆ. ನಂಗೆ ತಲೆಗೆ ಹತ್ತಲಿಲ್ಲ. ಮನೆಗೆ ಹೋದರೆ ಅಪ್ಪ ಅಮ್ಮನ ಕಿರಿಕಿರಿ, ಹೊರಗೆ ಬಂದರೆ ಸಮಾಜದಲ್ಲಿ ನನ್ನ ದಡ್ಡಿ ಅಂತ ಹೀಯಾಳಿಸ್ತಾರೆ. ಈಗ ನಾನೇನು ಮಾಡಲಿ? ನಾನು ಸಾಯ್ಬೇಕು. ನಾನು ಮದುವೆಯಾಗ ಮುಂಚೆ ಚೆನ್ನಾಗಿದೆ. ಮದುವೆ ಆದಮೇಲೆ ಬಡ್ಡಿಯವರ ದಂಧೆಗಿದೆ. ಅದರಲ್ಲಿ ಅನೇಕ ನಷ್ಟ ಅನುಭವಿಸಿದೆ. ಇವತ್ತು ಇವ್ರು ಬಂದು ಕೇಳ್ತಾರೆ, ನಾಳೆ ಅವ್ರು ಬಂದು ಕೇಳ್ತಾರೆ. ನಾನು ಯಾರಿಗೇನು ತಿಳ್ಕೊಳ್ಳಿ? ಇದಕ್ಕೆಲ್ಲ ಒಂದೇ ಪರಿಹಾರ, ನಾನು ಸಾಯ್ಬೇಕು. ನಾನು ಎಲ್ಲರನ್ನು ನಂಬಿದ್ದೆ, ಆದರೆ ನನಗೆ ಎಲ್ಲರೂ ಮೋಸ ಮಾಡಿದ್ದು. ಇಡೀ ಪ್ರಪಂಚನೇ ಸರಿ ಇಲ್ಲ, ಬರೀ ಮೋಸ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಮೋಸ ಮಾಡಿದ್ರು. ನಾನು ಯಾರಿಗೋಸ್ಕರ ಬರ್ತಿರ್ಲಿ? ನಾನು ಸಾಯ್ಬೇಕು. ನಿಲ್ಲಿಸಿ. ಸಾಯೋದಕ್ಕೆ ಒಂದೇ ಕಾರಣ, ಆದರೆ ಬದುಕೋದಕ್ಕೆ ಸಾವಿರಾರು ಕಾರಣ. ನಾನು ಸಾಯ್ಬೇಕಂತ ಅಂದ್ಕೊಂಡಿದ್ದೆ. ಅದ್ಯಾವನೋ ಅವ್ನ ಪ್ರೀತಿ ಒಪ್ಲಿಲ್ಲ ಅಂತ ನನಗೆ ಆ್ಯಸಿಡ್ ಹಾಕ್ಬಿಟ್ಟ. ಆಗ ಅನಿಸ್ತಿತ್ತು ಸಾಯ್ಬೇಕು ಅಂತ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿದೆ, ಬದುಕಿ ನನ್ನ ಗುರಿ ಸಾಧಿಸ್ಬೇಕು, ಖುಷಿಯಾಗಿ ಬಾಳ್ಬೇಕು ಅಂತ. ಬನ್ನಿ, ನೀವು ಬದುಕಿ, ಇತರರನ್ನು ಬದುಕಿಸಿ. ಮಾನಸಿಕ ಖಿನ್ನತೆ ಎಂಬುದು ಸಮಾಜಕ್ಕೆ ಅಂಟಿಕೊಂಡಿರುವ ದೊಡ್ಡ ಕಳಂಕ. 104ಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಜೀವನದಲ್ಲಿ ಸದಾ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿರಿ. ಕ್ರಿಯಾಶೀಲವಾಗಿರುವುದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ. ದಿನನಿತ್ಯ ಯೋಗ ಮತ್ತು ಧ್ಯಾನ ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಸಮಸ್ಯೆಯನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರೆ ಅವರನ್ನು ಸಾಂತ್ವನಪಡಿಸಿ. ದುಶ್ಚಟಗಳಿಂದ ದೂರವಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರವನ್ನು ಕಂಡುಹಿಡಿಯೋಣ. ದಿನಕ್ಕೆ 7 ರಿಂದ 8 ಗಂಟೆಗೆ ಚೆನ್ನಾಗಿ ನಿದ್ರೆ ಮಾಡಿ.